ಬನ್ನಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಚಂದನ್ ಶರ್ಮಾ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಂದನ್, ಇಲ್ಲಿ ಈ 4 ಜನರ ಮೇಲೆ ಈಗಾಗಲೇ ಪಿಟಿಷನ್ ಹಾಕಿದ್ದಾರೆ, ಅಂದ್ರೆ ಡಿಸ್ಕ್ವಾಲಿಫೈ ಮಾಡಿ ಅಂತ ಸ್ಪೀಕರ್ಗೆ ದೂರು ಕೊಟ್ಟಿದ್ದಾರೆ ಅಧಿವೇಶನ ಸಂದರ್ಭದಲ್ಲಿ. ಈಗ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ಸ್ಪೀಕರ್ ಕೈ ಕೊಟ್ಟಿದ್ದಾರೆ. ಈಗ ರಾಜೀನಾಮೆ ಅಂಗೀಕಾರ ಆಗತ್ತಾ ಅಥವಾ ಈಗ ಹಿಂದೆ ಕೊಟ್ಟಂತ ದೂರನ್ನ ಪರಿಶೀಲನೆ ಮಾಡ್ತಾರ ಸ್ಪೀಕರ್ ಅನ್ನೋದು ಬಹಳ ಗೊಂದಲ ಇದೆ. ಏನಾಗಬಹುದು? ಹರೀಶ್ ಪುತ್ರನ್, ಕಾನೂನಾತ್ಮಕವಾಗಿ ಗಮನಿಸಿದಾಗ ಸ್ಪೀಕರ್ ರಮೇಶ್ ಕುಮಾರ್ ಅವರು ಉಮೇಶ್ ಜಾಧವ್ ಅವರ ರಾಜೀನಾಮೆಯನ್ನ ಯಾವ ಕಾರಣಕ್ಕೂ ಕೂಡ ತಳ್ಳಿ ಹಾಕುವ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಇಲ್ಲಿ ಅನ್ನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ಹೇಳ್ತಾರೆ, ನಾವೀಗಾಗಲೇ ದೂರು ಕೊಟ್ಟಿದ್ದೇವೆ, ನಾನು ಪಕ್ಷದ ನಾಯಕ, ಸ್ಪೀಕರ್ ಅವರು ಕ್ರಮ ತಗೊಳ್ತಾರೆ, ಆಂಟಿ ಡಿಫೆಕ್ಷನ್ ಲಾ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಇಲ್ಲಿ ಬರುತ್ತೆ. ಆದ ಕಾರಣದಿಂದ ಯಾವ ಕಾರಣಕ್ಕೂ ಕೂಡ ಉಮೇಶ್ ಜಾಧವ್ ಅವರಿಗೆ ಮುಂದೆ ಸುಸೂತ್ರವಾಗಿರುವ ಕೆಲಸಗಳು ನಡೆಯೋದರಲ್ಲಿ ಕಷ್ಟವಾಗ್ಬಿಡತ್ತೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಬಟ್ ಇಟ್ ಈಸ್ ನಾಟ್ ಹೌ ಇಟ್ ಈಸ್ ಹರೀಶ್ ಪುತ್ರನ್. ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಅವರು ಹೇಳುವ ಪ್ರಕಾರ ದೂರು ಕೊಟ್ಬಿಟ್ಟು ಈಗಾಗಲೇ ಬಹಳ ದಿನಗಳೇ ಕಳೆದೋಯ್ತು. ಮತ್ತು ಕಾಂಗ್ರೆಸ್ನವರೆಲ್ಲರೂ ಕೂಡ ನಾವೆಲ್ಲ ಒಟ್ಟಿಗಿದ್ದೀವಿ, ನಾವೆಲ್ಲ ಬಹಳ ಚೆನ್ನಾಗಿದ್ದೀವಿ, ಬಿಜೆಪಿ ಅವರು ಕುತಂತ್ರ ಅದು ಇದು ಅಂತೆಲ್ಲ ಹೇಳಿರೋದನ್ನ ನೀವು ನೋಡಿದ್ದೀವಿ. ಮತ್ತು ಉಮೇಶ್ ಜಾಧವ್ ಅವರು ಮತ್ತೆ ವಾಪಸ್ ಬಂದ್ಬಿಟ್ಟು, ಅಯ್ಯೋ ನಾನು ಎಲ್ಲೂ ಹೋಗಿರ್ಲಿಲ್ಲ, ನನಗೇನು ಆರೋಗ್ಯದ ಸಮಸ್ಯೆ ಇತ್ತು, ನನಗೇನೋ ಪ್ರಾಬ್ಲಮ್ ಇತ್ತು, ನಾನೇನು ಪಕ್ಷದ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿರೋದನ್ನು ಕೂಡ ನೀವು ಗಮನಿಸಿದ್ದೇವೆ. ಮತ್ತು ಬಹಳ ಮುಖ್ಯವಾಗಿ ಸ್ಪೀಕರ್ ಅವರ ಕಚೇರಿಯಿಂದ ಸಿದ್ದರಾಮಯ್ಯನವರು ದೂರು ಕೊಟ್ಟ ನಂತರದಲ್ಲಿ ಉಮೇಶ್ ಜಾಧವ್ ಅವರು ನಿಜಕ್ಕೂ ಕೂಡ ಪಕ್ಷದ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರೆ ಅವರಿಗೆ ಒಂದು ನೋಟಿಸ್ ಹೋಗಬೇಕು. ನೋಟಿಸ್ ಹೋಗಿಲ್ಲ ಉಮೇಶ್ ಜಾಧವ್ ಅವರಿಗೆ ಈ ಕ್ಷಣದವರೆಗೂ ಕೂಡ. ಇನ್ಫ್ಯಾಕ್ಟ್ ಅಧಿವೇಶನ ಮುಗಿದೋಗೆ ತಿಂಗಳಾನ್ಗಟ್ಲೆ ಆಗೋಯ್ತು, 1 ತಿಂಗಳ ಮೇಲೆ ಆಗೋಯ್ತು. ಎಲ್ಲಿ ಹೋಗಿದೆ ನೋಟಿಸು? ಇಷ್ಟು ದಿನ ಬೇಕಾ ಕಾಲಾವಕಾಶ? ಹಾಗಾದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಆಂಟಿ ಡಿಫೆಕ್ಷನ್ ಲಾ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳೋದಕ್ಕೆ? ಇದು ಒಂದನೇ ಪ್ರಶ್ನೆ. ಎರಡನೇದು ಬಹಳ ಮುಖ್ಯವಾಗಿ, ವಿಪ್ಪನ್ನ ಉಲ್ಲಂಘನೆ ಮಾಡಿದ್ರು ಅದು ಇದು ಅಂತ ಹೇಳ್ತಾರೆ, ನಾವು ದೂರು ಕೊಟ್ವಿ ಅಂತ ಹೇಳ್ತಾರೆ. ಬಟ್ ಅದಾದ ನಂತರದಲ್ಲಿ ಉಮೇಶ್ ಜಾಧವ್ ಅವರು ಅದೇ ಸದನದಲ್ಲಿ ಕಾಣಿಸ್ಕೊಂಡ್ರು, ಎಲ್ಲರ ಜೊತೆಗೆ ಆರಾಮಾಗಿ ಹೆಗಲ ಮೇಲೆ ಕೈ ಹಾಕೊಂಡು ಮಾತನಾಡಿದ್ರು. ನಾವೆಲ್ಲ ಕಾಂಗ್ರೆಸ್ನವರು ಬಹಳ ಚೆನ್ನಾಗಿದ್ದೀವಿ, ಬಿಜೆಪಿ ಅವರು ಕುತಂತ್ರ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ನವರು ಮಾತನಾಡಿದ್ರು. ಹೀಗಿರುವಾಗ ಅವರೇ ಬಿಟ್ಕೊಡ್ಲಿಲ್ಲ ಅಂತನ್ನುವಾಗ ಎಲ್ಲಿಯ ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ಇಷ್ಟು ದಿನಗಳ ಡಿಲೇ ಯಾಕೆ ಅನ್ನುವ ನೇರವಾಗಿರುವ ಪ್ರಶ್ನೆ ಕೂಡ ಇದೆ. ಸೊ ಇದರ ಅಡಿಯಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ವೈಯಕ್ತಿಕ ಕಾರಣ ಕೊಟ್ಟು ರಾಜೀನಾಮೆಯ ಪತ್ರವನ್ನ ಸಲ್ಲಿಸಿರುವ ಉಮೇಶ್ ಜಾಧವ್ ಅವರ ರಾಜೀನಾಮೆಯನ್ನ ತಿರಸ್ಕರಿಸುವ ಸಾಧ್ಯತೆಗಳು ಅತ್ಯಂತ ಕಡಿಮೆ ಅಂತ ಅನ್ಸುತ್ತೆ ಇಲ್ಲಿ ಹರೀಶ್ ಪುತ್ರನ್. ಒಂದು. ಎರಡನೇದು, ನಾವು ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಮಾತನಾಡಬೇಕು ಅಂತಂದಾಗ ಅದು ಏನು ಅಂತ ಒಂದಿಷ್ಟು ಗಮನ ಹರಿಸಬೇಕಾಗತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಮೊದಲಿಗೆ ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ನಲ್ಲಿ 395 ಆರ್ಟಿಕಲ್ಗಳು, ಅದರ ಜೊತೆಗೆ 8 ಸ್ಕೆಡ್ಯೂಲ್ಗಳು ಮತ್ತು 22 ಪಾರ್ಟ್ಸ್ಗಳಿದ್ದು. ಈಗ 12 ಸ್ಕೆಡ್ಯೂಲ್ಸ್ಗಳಿದ್ದಾವೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ಮತ್ತು 448 ಆರ್ಟಿಕಲ್ಗಳಿದ್ದಾವೆ ಮತ್ತು 120ಕ್ಕೂ ಹೆಚ್ಚು ಸಲ ಬೇರೆ ಬೇರೆ ರೀತಿಯ ಕಾಯ್ದೆಗಳನ್ನ ಇಲ್ಲಿ ಅಮೆಂಡ್ ಮಾಡಲಾಗಿದೆ. ಅಂತಹ 12 ಸ್ಕೆಡ್ಯೂಲ್ಗಳಲ್ಲಿ 1985ರಲ್ಲಿ 10ನೇ ಸ್ಕೆಡ್ಯೂಲ್ ಅಲ್ಲಿ ಸೇರಿಸಲಾಗಿದೆ ಯಾವುದು ಅಂತಂದ್ರೆ ಅದು ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧದ ಕಾಯ್ದೆ. ಯಾಕೆ ಇದನ್ನ ಸೇರಿಸಿದ್ರು ಅಂತಂದ್ರೆ, ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರುವ ಸರ್ಕಾರಗಳು ಡೋಲಾಯಮಾನವಾದ ಸ್ಥಿತಿಗೆ ಕೆಲವೊಬ್ಬರ ರಾಜೀನಾಮೆಯಿಂದ ತಲುಪಬಾರದು ಮತ್ತು ಪ್ರಭುತ್ವಕ್ಕೆ ಧಕ್ಕೆಯಾಗುವ ಕೆಲಸಗಳು ಯಾವ ಸಂದರ್ಭದಲ್ಲಿಯೂ ಕೂಡ ಆಗಬಾರದು ಅನ್ನುವ ಉದ್ದೇಶದಿಂದ ಆಂಟಿ ಡಿಫೆಕ್ಷನ್ ಲಾನ ಮಾರ್ಚ್ 1, 1985ರಂದು 10th ಸ್ಕೆಡ್ಯೂಲ್ನ ಆರ್ಟಿಕಲ್ಗಳ ಅಡಿಯಲ್ಲಿ ಸೇರಿಸಲಾಯಿತು ಅನ್ನೋದು ಬಹಳ ಮುಖ್ಯ. ಅದರಲ್ಲಿ ಏನ್ ಹೇಳುತ್ತೆ ಅನ್ನೋದನ್ನ ನೀವು ಗಮನಿಸಬೇಕು. ಯಾರಾದರೂ ಒಬ್ಬ ಪೊಲಿಟಿಕಲ್ ಪಾರ್ಟಿಯ ಸದಸ್ಯ
ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರೆ ಆತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬಹುದು. ಪಕ್ಷದ ವಿರುದ್ಧ ಹೇಳಿಕೆಗಳನ್ನ ಕೊಟ್ಕೊಂಡು ಬರ್ತಾ ಇದ್ರೆ ಅಥವಾ ಬೇರೆ ಪಕ್ಷದ ಜೊತೆಗೆ ಆತ ಸ್ವತಂತ್ರವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವ ಪ್ರಕ್ರಿಯೆಗಳಲ್ಲಿ ಆತ ಏನಾದ್ರೂ ಭಾಗಿಯಾಗಿದ್ರೆ ಆಂಟಿ ಡಿಫೆಕ್ಷನ್ ಲಾನ ಅಡಿಯಲ್ಲಿ ಆತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬಹುದು. ಆತನನ್ನ ಅನರ್ಹಗೊಳಿಸಬಹುದಾದಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಇದು ಒಂದನೇದು. ಎರಡನೇದು, ಅದೇ ಅಭ್ಯರ್ಥಿ ಪಕ್ಷ ಕೊಟ್ಟಿರುವ ವಿಪ್ಪನ್ನ ಉಲ್ಲಂಘನೆ ಮಾಡಿದಾಗ ಅಥವಾ ವಿಶ್ವಾಸ ಮತದ ಸಂದರ್ಭದಲ್ಲಿ ವೋಟ್ ಹಾಕದೇ ಇದ್ದಾಗ ಪಕ್ಷದ ಪರವಾಗಿ, ಆತ ಆಯ್ಕೆಯಾಗಿರುವ ಪಕ್ಷದ ಪರವಾಗಿ ವೋಟ್ ಹಾಕದೇ ಇದ್ದಾಗ ಅಥವಾ ವೋಟ್ ಹಾಕದೆ ಅಬ್ಸ್ಟೈನ್ ಆದಾಗ ಆತ ಹಾಗೆ ಇದ್ದು ಬಿಟ್ಟಾಗ ಆತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬಹುದು. ಆಂಟಿ ಡಿಫೆಕ್ಷನ್ ಲಾನ ಅಡಿಯಲ್ಲಿ ಅನರ್ಹವಾದ್ರೆ 6 ವರ್ಷದ ಕಾಲ ಚುನಾವಣೆಗೆ ಸ್ಪರ್ಧೆ ಮಾಡುವ ಹಾಗಿಲ್ಲ ಅಂತ ಸೈಟೇಷನ್ಸ್ ಗಳಿದ್ದಾವೆ ಅಂತ ರಾಜಕೀಯ ಪಂಡಿತರು ಬೇರೆ ಬೇರೆಯವರು ಹೇಳ್ತಾ ಇದ್ದಾರೆ. ಬಟ್ ನಾವು ನೋಡಿದ ಹಾಗೆ 6 ವರ್ಷಗಳ ಅನರ್ಹಗೊಳಿಸುವಿಕೆ ಆಂಟಿ ಡಿಫೆಕ್ಷನ್ ಲಾನಲ್ಲಿ ಇಲ್ಲ. ಬಟ್ ಅನರ್ಹಗೊಳಿಸುವಿಕೆ ಇದೆ. ಬಟ್ 6 ವರ್ಷಗಳ ಕಾಲದ ಚುನಾವಣೆಯಲ್ಲಿ ಭಾಗವಹಿಸುವ ಹಾಗಿಲ್ಲ ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆಯಾ ಅನ್ನೋದು ಚರ್ಚೆಗೆ ಆಗಬೇಕಾಗಿರೋ ವಿಷಯ. ಆದರೆ ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ ಆಕ್ಟ್ 1951 ನಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ. ಸೆಕ್ಷನ್ 8 ಮತ್ತು 8A ನಲ್ಲಿ ಇದೆ. ಕರಪ್ಷನ್ ಚಾರ್ಜಸ್ ಅಲ್ಲಿ ಜೈಲಿಗೆ ಹೋದರೆ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಒಬ್ಬ ಪೊಲಿಟಿಕಲ್ ಪಾರ್ಟಿಯ ಅಭ್ಯರ್ಥಿ ಆತ 6 ವರ್ಷದವರೆಗೂ ಕೂಡ ಡಿಸ್ಕ್ವಾಲಿಫೈ ಆಗ್ತಾನೆ ಮತ್ತು ಚುನಾವಣೆಗೆ ಸ್ಪರ್ಧೆ ಮಾಡುವ ಹಾಗಿಲ್ಲ. ಅಂದ್ರೆ 6 ವರ್ಷ ಅಂತಂದ್ರೆ ಆಲ್ಮೋಸ್ಟ್ 2 ಟರ್ಮ್ ಬರುತ್ತೆ. 5 ವರ್ಷ ಆದ್ಮೇಲೆ 1 ಟರ್ಮ್, ಇನ್ನೊಂದು ವರ್ಷಕ್ಕೆ ಇನ್ನೊಂದು ಟರ್ಮ್ ಬರೋದಿಲ್ವಲ್ಲ. ಸೊ ಆಲ್ಮೋಸ್ಟ್ 2 ಟರ್ಮ್ ಬರುತ್ತೆ ಅಂತ ಉಲ್ಲೇಖ ಇದೆ. ಹೌವೆವರ್ ಉಮೇಶ್ ಜಾಧವ್ ಅವರ ವಿಷಯದಲ್ಲಿ ಇವೆರಡನ್ನೂ ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಸ್ಪೀಕರ್ ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಕಾಗತ್ತೆ. ಡಿಲೇ ಇನ್ ಟೇಕಿಂಗ್ ಆಕ್ಷನ್ ಫ್ರಮ್ ದಿ ಸ್ಪೀಕರ್ ಕ್ಯಾನ್ ಆಲ್ಸೋ ಬಿ ಕ್ವಶನ್ಡ್ ಇನ್ ದಿ ಕೋರ್ಟ್. 92 ತನಕ ಈ ವಿಷಯಗಳು ಕೋರ್ಟ್ ಅಲ್ಲಿ ನಿರ್ಧಾರ ಆಗುತ್ತೆ ಅಂತ ಇರಲಿಲ್ಲ. ಆದ್ರೆ 92 ಆದ ನಂತರದಲ್ಲಿ ಅಮೆಂಡ್ಮೆಂಟ್ ಆಯಿತು ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತು ಹೈಕೋರ್ಟ್ ನಲ್ಲೂ ಕೂಡ ಈ ಡಿಸ್ಕ್ವಾಲಿಫಿಕೇಶನ್ ಅನ್ನು ಅಭ್ಯರ್ಥಿ ಕೂಡ ಪ್ರಶ್ನೆ ಮಾಡಬಹುದು. ಆದ್ದರಿಂದ ಘನ ನ್ಯಾಯಾಲಯಗಳು ಕೂಡ ಅದನ್ನೇ ಹೇಳ್ತವೆ, ಎ ಸ್ಪೀಕರ್ ಶುಡ್ ನಾಟ್ ಡಿಲೇ ಇನ್ ಟೇಕಿಂಗ್ ಡಿಸಿಷನ್ಸ್ ಅಂತ. ಬಹುಶಃ ಇದು ಉಮೇಶ್ ಜಾಧವ್ ಅವರಿಗೆ ವರದಾನವಾಗಬಹುದು. ಅವರ ರಾಜೀನಾಮೆ ಅಂಗೀಕಾರವಾಗಬಹುದು. ಹರೀಶ್ ಪುತ್ರ. ಎಸ್, ಥ್ಯಾಂಕ್ ಯು ಚಂದನ್ ಶರ್ಮಾ.